ಹಚ್ಕೊಂಡವ್ರೆ. ನೀನ್ ಯಾವಾಗ ಹಚ್ಕೊಂತೀಯ ಹೇಳು, ಪ್ಲೀಸ್ ಹೇಳು. ಯುಗಾದಿ ಹಬ್ಬ ನೀನ್ ಮಾಡಲ್ವಾ? ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು. ವಾವ್ 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 ಐಶ್ವರಿ ಬಂದ ನೋಡು ಪೈಲ್ವಾನ್. ಈ ಪುಟ್ ಮರಿ ಈಗ ಅಷ್ಟುದ್ದ ದೊಡ್ಡ ಮರಿ. ನಮಸ್ಕಾರ ಸ್ನೇಹಿತರೆ, ಈ ದಿನ ಚೈತ್ರ ಮಾಸದ ಪ್ರಥಮ ದಿನ ಯುಗಾದಿ ಹಬ್ಬದ ಅಭ್ಯಂಜನ ಸ್ಥಾನಕ್ಕೆ ಹೇಗೆ ತಯಾರಿ ಮಾಡ್ತಾ ಇದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಹರಳೆಣ್ಣೆನ ನಾವು ಕಾಯಿಸ್ಕೊಂತಾ ಇದೀವಿ. ಬೆಳಿಗ್ಗೆ ಯುಗಾದಿ ಹಬ್ಬದ ದಿನ ಐಶ್ ಫಸ್ಟೇ ಎದ್ದಿದ್ದಾಳೆ, ತುಂಬಾ ಬೆಳಗ್ಗೆನೆ ಎದ್ದಿದ್ದಾಳೆ, ನೋಡ್ತಾ ಇದ್ದಾಳೆ ಎಲ್ಲ ಏನ್ ಮಾಡ್ತಾ ಇದೀವಿ ಅಂತ ನೋಡಿ. ಇನ್ನೂ ಸೂರ್ಯ ಕೂಡ ಬಂದಿಲ್ಲ, ಅಷ್ಟು ಬೇಗ ಎದ್ದಿದ್ದಾಳೆ. ಮೊದಲಿಗೆ ನಾವು ದೇಹಕ್ಕೆ ಎಣ್ಣೆ ಹಚ್ಬೇಕಾದ್ರೆ ಹಣೆಯ ಎಡಭಾಗದಿಂದ ಬಲಭಾಗಕ್ಕೆ ತೋರು ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳಿನಿಂದ ಎಣ್ಣೆ ಹಚ್ಬೇಕು. ಹಣೆಗೆ ಚೆನ್ನಾಗಿ ಮಸಾಜ್ ಮಾಡೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ನಂತರ ಕಣ್ಣಿನ ರೆಪ್ಪೆಗೆ ಹಚ್ಚಬೇಕು. ಎಣ್ಣೆಯನ್ನು ಹಚ್ಚುವಾಗ ರೆಪ್ಪೆಯ ಮೇಲಿಂದ ಬೆರಳುಗಳನ್ನ ಇಟ್ಟು ಮೂಗಿನ ಮೇಲಿಂದ ಕಿವಿಯ ಕಡೆಗೆ ಎಳೆಯಬೇಕು. ಇದೇ ರೀತಿ ಮಾಡೋದ್ರಿಂದ ತುಂಬಾ ರಿಲ್ಯಾಕ್ಸ್ ಆಗುತ್ತೆ, ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ನಂತರ ಮೂಗ್ನ ಬಲಗೈ ಹೆಬ್ಬೆರಳು ಅಥವಾ ತೋರು ಬೆರಳಿನಿಂದ ಎಣ್ಣೆ ಹಚ್ಚಿ ಕೆಳಮುಖವಾಗಿ ಮಸಾಜ್ ಮಾಡಬೇಕು. ಆಮೇಲೆ ತುಟಿ ಸುತ್ತಮುತ್ತ ಎಲ್ಲ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು. ನಂತರ ನೋಡಿ, ನಾವು ತುಟಿಯಿಂದ ಮಸಾಜ್ ಮಾಡ್ತಾ ಅದು ನಮ್ಮ ಹಣೆನ ರೊಟೇಟ್ ಮಾಡಿ ಮತ್ತೆ ಮೂಗಿನ ಹತ್ರ ಬರಬೇಕು. ಈ ಥರ ಸರ್ಕಲ್ ಶೇಪಲ್ಲಿ ನಾವು ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ತುಂಬ ಚೆನ್ನಾಗಾಗುತ್ತೆ. ಕೆನ್ನೆ ಹತ್ರ ನಾವು ವೃತ್ತಾಕಾರದಲ್ಲಿ ಮಸಾಜ್ ಮಾಡಬೇಕು. ಈ ಥರ ಮಾಡೋದ್ರಿಂದ ನಮಗೆ ಚರ್ಮದ ತ್ವಚೆ ತುಂಬಾನೇ ಅಭಿವೃದ್ಧಿ ಆಗುತ್ತೆ, ಮತ್ತೆ ಚರ್ಮ ಕೂಡ ತುಂಬಾ ಮೃದು ಆಗುತ್ತೆ. ನೆಕ್ಸ್ಟ್, ಎರಡೂ ಕಿವಿಗಳನ್ನು ಹೆಬ್ಬೆರಳುಗಳ ಮೂಲಕ ಎಣ್ಣೆ ಹಚ್ಚಬೇಕು. ಕಿವಿಯ ಒಳಭಾಗ ಮತ್ತು ಹೊರಭಾಗದಲ್ಲಿ ಮಸಾಜ್ ಮಾಡ್ಕೊಳ್ಬೇಕು. ಈ ತರ ಹೆಬ್ಬೆರಳನ್ನೇ ಯೂಸ್ ಮಾಡೋದ್ರಿಂದ ತುಂಬಾನೇ ಈಸಿ ಆಗುತ್ತೆ. ನೆಕ್ಸ್ಟ್, ಕುತ್ತಿಗೆ ಹಿಂಭಾಗದ ಮಧ್ಯಭಾಗದಿಂದ ಮತ್ತು ಕತ್ತಿನ ಮುಂಭಾಗಕ್ಕೆ ಎಣ್ಣೆನ ಮಸಾಜ್ ಮಾಡ್ಕೊಬೇಕು ಈ ತರ. ನಂತರ ಎದೆಯ ಮಧ್ಯದ ರೇಖೆಯಿಂದ ಒಕ್ಕಳವರೆಗೆ ಎಣ್ಣೆನ ಹಚ್ಚಬೇಕು. ನೆಕ್ಸ್ಟ್, ಎರಡೂ ಕೈಗಳಿಗೆ ಎಣ್ಣೆ ಸವರಿಕೊಂಡು ಬೆನ್ನಿನ ಮೇಲ್ಭಾಗದಿಂದ ಕೆಳಭಾಗದವರೆಗೂ ಮಸಾಜ್ ಮಾಡಬೇಕು. ಈ ಥರ ಬೆನ್ನಿನ ಮಧ್ಯಭಾಗನ ಹೆಬ್ಬೆರಳಿಂದ ಹೆಚ್ಚಾಗಿ ಉಜ್ಜಿದ್ರೆ ಬೆನ್ನಿನ ನೋವು ಏನಾದರೂ ಇದ್ರೂ ಕೂಡ ಕಮ್ಮಿ ಆಗುತ್ತೆ. ನೀವು ಬೆನ್ನು ನೋವಿದ್ದಾಗ ಕೂಡ ಈ ಥರ ಎಣ್ಣೆ ಮಸಾಜ್ ಮಾಡ್ಕೊಬಹುದು. ನಂತರ ಕಾಲು, ತೋಳು, ಮೊಣಕೈಗೆ ಎಣ್ಣೆ ಹಚ್ಚಿ ಮಸಾಜ್ ಮಾಡಬೇಕು. ಹೆಬ್ಬೆರಳು ಮತ್ತು ತೋರು ಬೆರಳಿಂದ ಪಾದವನ್ನು ವೃತ್ತಾಕಾರದಲ್ಲಿ ಮಸಾಜ್ ಮಾಡಬೇಕು. ನಮ್ಮ ಆಯುಷ್ ಅಂತೂ ನನ್ಗೆ ಯಾವಾಗಪ್ಪ ಹಚ್ತಾರೆ ಅಂತ ಕಾಯ್ಕೊಂಡು ಕುಂತಿದ್ದಾಳೆ. ಬೆಳಗ್ಗೆ ಇವಳೇನೆ ಫಸ್ಟ್ ಎದ್ದಿರೋದು ನೋಡಿ. ಯುಗಾದಿ ಅಭ್ಯಂಜನ ತಲೆಗೆ ಎಣ್ಣೆ ಹಾಕದೆ ಮುಗಿಯೋದೇ ಇಲ್ಲ ಅಲ್ವಾ? ಬಲಗೈಯಿಂದ ಚೆನ್ನಾಗಿ ತಲೆ ಮೇಲೆ ಎಣ್ಣೆ ಹಾಕಿ ಉಜ್ಜಬೇಕು. ಇದರಿಂದ ದೇಹದಲ್ಲಿರೋ ಉಷ್ಣಾಂಶನ ನಿಯಂತ್ರಿಸಬಹುದು. ಯುಗಾದಿ ಸ್ಥಾನ ಅಥವಾ ಅಭ್ಯಂಜನ ಸ್ಥಾನ ನಮ್ಮ ದೇಹಕ್ಕೆ ಆಯುರ್ವೇದ ಔಷಧಿ ಅಂತಾನೆ ಹೇಳ್ಬೋದು. ಮೆಲ್ಲಗ್ ಬಿಡಿಯೋ ಅಣ್ಣ, ಈ ಹಾಡಿರೋದು ಹಿಂಗೆ, ಇದರ ತಾಳಾನೆ ಹಿಂಗೆ. ಬುರುಡೆ 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 ಎಲ್ಲಾರ ಬುರುಡೆಯಲ್ಲಿ ಒಂದೇ ಮೆದುಳಂತೆ. ಬುದ್ಧಿ ಒಂದಿಲ್ಲ ಇದ್ದರು ಪರರಿಗೆ ಹೊಂದಲ್ಲ. ಆ ಬುರುಡೆ ಬಿಡ್ತೈತೆ, ಈ ಬುರುಡೆ ತರಲೆ ಮಾಡ್ತೈತೆ. ಅದರಲ್ಲಿ ಮೆದುಳಿಲ್ಲ, ಆದರೆ ಇದರಲ್ಲಿ ತಿರುಳಿಲ್ಲ.
ಈ ಗಾದೆ ಕೇಳೇ ಇರ್ತೀರಾ, ಎಣ್ಣೆಗೂ ಸೀಗೆಕಾಯಿಗೂ ಆಗೋದೇ ಇಲ್ಲ ಅಂತ. ಸೇಮ್ ಲಾಜಿಕ್ ಈ ಹಬ್ಬದಲ್ಲೂ ಅನ್ವಯಿಸುತ್ತೆ. ನಾವು ಎಣ್ಣೆ ಸ್ನಾನ ಮಾಡಬೇಕಂದ್ರೆ ದೇಹಕ್ಕೆ ನಾವು ಸೀಗೆಕಾಯಿ ಪುಡಿನ ಹಾಕೊಳೋದ್ರಿಂದ ಎಣ್ಣೆಯ ಅಂಶ ನಮ್ಮ ದೇಹದಲ್ಲಿ ಜಾಸ್ತಿ ಉಳ್ಕೊಳೋದಿಲ್ಲ, ಜಿಡ್ಡುತನ ಎಲ್ಲ ಅತಿ ವೇಗವಾಗಿ ಹೋಗುತ್ತೆ. ಸೀಗೆಕಾಯಿ ಪುಡಿಯನ್ನು ನಾವು ಸ್ವಲ್ಪ ಬೆಚ್ಚಗಿನ ನೀರನ್ನು ಹಾಕಿ ಪೇಸ್ಟ್ ಕನ್ಸಿಸ್ಟೆನ್ಸಿಲಿ ಕಲಿಸ್ಕೊಂಡು ಇದನ್ನು ಮೈಗೆಲ್ಲ ಹಚ್ಚಿ ಸ್ನಾನ ಮಾಡೋದ್ರಿಂದ ಮೈಯಲ್ಲಿ ಜಿಡ್ಡಿನ ಅಂಶ ಇರಲ್ಲ, ಎಣ್ಣೆ ತುಂಬ ವೇಗವಾಗಿ ಹೋಗುತ್ತೆ. ಇದರಲ್ಲಿ ಬಾಡಿ ವಾಶ್ ಅಲ್ಲಿ ಇರುವಂತ ಕೆಮಿಕಲ್ಸ್ ಕೂಡ ಇರೋಲ್ಲ. ನಮ್ಮ ಮನೆಯ ಮತ್ತೊಂದು ವಿಶೇಷ, ಯುಗಾದಿಯ ಅಭ್ಯಂಜನ ಸ್ನಾನ ಮಾಡುವಾಗ ತಾಮ್ರದ ಅಂಡೆ ಒಲೆಯ ನೀರಿನಿಂದನೇ ಸ್ನಾನ ಮಾಡ್ತೀವಿ. ಇದು ಸೋಲಾರ್ ಗೀಸರ್ ನೀರಿಗಿಂತ ತುಂಬ ಒಳ್ಳೆಯದು. ಇದರಿಂದ ನಮ್ಮ ದೇಹ ತುಂಬ ತಂಪಾಗಿ ಮೃದುವಾಗಿ ಹಗುರವಾಗಿ ಅನಿಸುತ್ತೆ. ನೋಡಿ, ನೀರು ಕಾಯ್ತಾ ಇದೆ. ಎಲ್ಲರೂ ಅಭ್ಯಂಜನ ಸ್ನಾನ ಮಾಡಿ ಯುಗಾದಿ ಹಬ್ಬನ ಪ್ರಾರಂಭಿಸಿ ಅಂತ ಹೇಳ್ತಾ, ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವು ಮೊದಲನೇ ಸಾರಿ ನಮ್ಮ ಚಾನೆಲ್ ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಈ ರೀತಿ ಹಬ್ಬದ ವಿಶೇಷ, ಕುಟುಂಬದ ಮಹತ್ವನ ತಿಳಿಸೋಕೆ ನಾವು ಬರ್ತಾನೆ ಇರ್ತೀವಿ. ಬೇವು ಬೆಲ್ಲ ತಿಂದು ಈ ಜೀವನವನ್ನು ಪುನರಾರಂಭಿಸೋಣ. ಧನ್ಯವಾದಗಳು.